ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ವರ್ಕ್ ಮಾಡ್ತಾ ಇದ್ದೀನಿ. ಹತ್ತತ್ರ 30 ವರ್ಷದಿಂದ ಕೆಮಿಸ್ಟ್ರಿನ ಕಲಿಸ್ತಾ ಇದ್ದೀನಿ. ಆಲ್ರೆಡಿ ಈಗ ಪೇಪರ್ 5 ಆರ್ಗ್ಯಾನಿಕ್ ಕೆಮಿಸ್ಟ್ರಿದು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಮೈನ್ಸ್ ಅಂತ. ಸೊ ಅದರದ್ದು ಮುಂದುವರಿದ ಭಾಗವಾಗಿ ಇವತ್ತು ಅಮೈನ್ಸ್ 2ನೇ ಪಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇ ಪಾರ್ಟಲ್ಲಿ ನಾನು ಡೆಫಿನೇಷನ್ನು, ಕ್ಲಾಸಿಫಿಕೇಷನು, ನಾಮನ್ಕ್ಲೇಚರ್ ಆಫ್ ಅಮೈನ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತು ಪ್ರಿಪ್ರೇಷನ್ ಆಫ್ ಅಮೈನ್ಸ್ ಏನಿದೆಯಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಎಗೇನ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ಗೊತ್ತು, ಅಮೈನ್ಸ್ ಅಂತ ಅಂದರೆ ಪ್ರೈಮರಿ ಅಮೈನ್ಸು, ಸೆಕೆಂಡ್ರಿ ಅಮೈನ್ಸು, ಟರ್ಷರಿ ಅಮೈನ್ಸ್ ಅಂತ ಇದೆ. ಆ ಥರ ಆಲ್ಕೈಲ್ ಅಮೈನ್ಸ್ ಅಂತಿದೆ, ಅರೈಲ್ ಅಮೈನ್ಸ್ ಅಂತಿದೆ. ಇವತ್ತು ನಾನು ಪ್ರಿಪ್ರೇಷನ್ ಆಫ್ ಪ್ರೈಮರಿ ಅಮೈನ್ಸ್ ಏನಿದೆಯಲ್ಲ ಅದನ್ನು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇರ್ಬೋದು, ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಇರ್ಬೋದು, ಬ್ಯಾಂಗ್ಳೂರು ಯೂನಿವರ್ಸಿಟಿ ಇರ್ಬೋದು, ಎಲ್ಲದರಲ್ಲೂ ಸಿಲೆಬಸ್ಸಲ್ಲಿ ಬರೀ ಪ್ರಿಪ್ರೇಷನ್ ಆಫ್ ಪ್ರೈಮರಿ ಅಮೈನ್ಸ್ ಇದೆ. ಅದನ್ನಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಮೆಥಡ್ ಎತ್ಕೊಂಡ್ರೆ ಪ್ರಿಪ್ರೇಷನ್ ಆಫ್ ಪ್ರೈಮರಿ ಅಮೈನ್ಸ್. ಎಷ್ಟೊಂದು ಮೆಥಡ್ಸ್ ಇದೆ, ಸಿಲೆಬಸ್ಸಲ್ಲಿ 3 ಮೆಥಡ್ ಹೇಳಿದ್ದಾರೆ. ಹಾಗಾಗಿ ಆ 3 ಮೆಥಡ್ ಬಗ್ಗೆ ನಾನು ಇವಾಗ ಕಾನ್ಸಂಟ್ರೇಟ್ ಮಾಡ್ತೀನಿ. ಮೊದಲನೇ ಮೆಥಡ್ ರಿಡಕ್ಟಿವ್ ಅಮಿನೇಷನ್ ಆಫ್ carbonyl compounds. ನೀವು ಆಲ್ರೆಡಿ ಕಲ್ತಿರೋ ಸುಮಾರು ಕಾರ್ಬನೈಲ್ ಕಾಂಪೌಂಡ್ಸ್ ಅಂದರೆ C ಡಬಲ್ ಬಾಂಡ್ O ಈ ಗ್ರೂಪ್ ಇರುತ್ತಲ್ಲ, ಅಂಥ ಗ್ರೂಪ್ಗೆ ನಾವೇನಂತ ಕರಿತೀವಿ, ಕಾರ್ಬನೈಲ್ ಗ್ರೂಪ್ ಅಂತ ಕರಿತೀವಿ. ಕಾರ್ಬನೈಲ್ ಗ್ರೂಪ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆಲ್ಡಿಹೈಡ್ಸ್ ಆಗ್ಬೋದು, ಕೀಟೋನ್ಸ್ ಆಗ್ಬೋದು, ಆಸಿಡ್ಸ್ ಆಗ್ಬೋದು, ಎಸ್ಟರ್ಸ್ ಆಗ್ಬೋದು, ಆಸಿಡ್ ಕ್ಲೋರೈಡ್ಸ್ ಆಗ್ಬೋದು, ಆಸಿಡ್ ಅನೈಡ್ಸ್ ಆಗ್ಬೋದು, ಇದನ್ನೆಲ್ಲ ನಾವೇನಂತ ಕರಿತೀವಿ, ಕಾರ್ಬನೈಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಈ ಕಾರ್ಬನೈಲ್ ಕಾಂಪೌಂಡ್ಸ್ ನಾನು ಒಂದು ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್ ಇದೆ, ಅದೇನಂದ್ರೆ ದೇ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್. So if they do the condensation reaction with ammonia, that reaction we are going to call it as amination of carbonyl compounds. Carbonyl compounds and ammonia jothe react adaga condensation agi nimge imines barutte. Imines are the intermediates we are going to get in this particular reaction. Aa intermediate bandirodunna reduction ಮಾಡಿದಾಗ ಅಥವಾ additional hydrogen ಮಾಡಿದಾಗ primary amines barutte. ಹಂಗಾಗಿ ಇದನ್ನ reductive amination of carbonyl compounds ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ನಾನು ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಆಲ್ಡಿಹೈಡ್ ಅಂತ ಬರ್ತೀನಿ, ಜನರಲ್ ರಿಯಾಕ್ಷನ್ ಬರೀತೀನಿ ನಾನು. C ಡಬಲ್ ಬಾಂಡ್ OH ಅಂತ ಬರ್ಕೊಳ್ತೀನಿ, ಸರ್ ಆಲ್ಡಿಹೈಡ್. ಈ ಆಲ್ಡಿಹೈಡ್ಗೆ ನಾನು ಏನು ಮಾಡ್ತೀನಿ, ಅಮೋನಿಯಾನ ಆ್ಯಡ್ ಮಾಡ್ತೀನಿ. ಸೊ ಅಮೋನಿಯಾ ನನ್ನ ಇದಕ್ಕೋಸ್ಕರ ಬೆನಿಫಿಟ್ಗೋಸ್ಕರ ಈ ಥರ ಸ್ಪ್ಲಿಟ್ ಮಾಡ್ಕೊಳ್ತೀನಿ. NH2H ಅಂತ ಬರ್ಕೊಳ್ತೀನಿ. NH3 ಇರೋದನ್ನ ನಾನು NH2H ಅಂತ ಅದನ್ನು ಸ್ಪ್ಲಿಟ್ ಮಾಡ್ಕೊಳ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ ದೇ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ. ಇವೆರಡು ಬರ್ತದಲ್ಲಿ ಕಂಡೆನ್ಸೇಷನ್ ರಿಯಾಕ್ಷನ್ ಆಗಿ ವಾಟ್ ರಿಮೂವ್. ಸೊ ಅದ್ರೇನೋ ಕಾರ್ಬನೈಲ್ ಕಾಂಪೌಂಡ್ಸು ಒಂದು ಜನರಲ್ ರಿಯಾಕ್ಷನ್ಸ್ ಏನು ಅಂದರೆ ದೇ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್. ಇಲ್ಲಿ ವಾಟರ್ ವಿಲ್ ಬಿ ರಿಮೂವ್. ಹಂಗಾಗಿ ನಿಮಗೆ ಏನು ಪ್ರಾಡಕ್ಟ್ ಬರುತ್ತಲ್ಲ, ಈ ಕೇರ್ಫುಲ್ ಆಗಿ ನೋಡಿ, ಈ ಡಬಲ್ ಬಾಂಡ್ ಏನಿದೆ ನಾನು ಡಬಲ್ ಬಾಂಡ್ ಪೂರ್ತಿ ತಗೊಂಡಿಲ್ಲ, ಹಾಫ್ ಆಫ್ ದಿ ಡಬಲ್ ಬಾಂಡ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದ್ರೆ ಏನು, ದಿಸ್ ಡಬಲ್ ಬಾಂಡ್ ವಿಲ್ ರಿಟೈನ್ ದಿ ಪ್ರಾಡಕ್ಟ್ ಅಂತ ಅರ್ಥ. ಸೊ ಈ ಹಾಗೆ ಹಾಗೆ ಬರ್ಕೊಂಡೆ, ಈ C ಹಾಗೆ ಬರ್ಕೊಂಡೆ, ಈ H ಹಾಗೆ ಬರ್ಕೊಂಡೆ, ಡಬಲ್ ಬಾಂಡ್ NH ನ ಬರುತ್ತೆ. ಇದಕ್ಕೆ ನಾವೇನು ಕರಿತೀವಿ, ಇಮೈನ್ ಅಂತ ಕರಿತೀವಿ. C ಡಬಲ್ ಬಾಂಡ್ O ಅಥವಾ C ಡಬಲ್ ಬಾಂಡ್ N ಬಂದ್ರೆ ಅದೇ ನಾವೇನಂತ ಕರಿತೀವಿ, ಇಮೈನ್ಸ್ ಅಂತ ಕರಿತೀವಿ. ಇದು ಆಲ್ರೆಡಿ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಆಲ್ಡಿಹೈಡ್ಸು, ಕೀಟೋನ್ಸು ಅಥವಾ ಕಾರ್ಬನೈಲ್ ಕಾಂಪೌಂಡ್ಸ್ ನ ಓದಿದ್ದೀರಾ. ಸೊ ಕಾರ್ಬನೈಲ್ ಕಾಂಪೌಂಡ್ಸ್ ಏನಾಗುತ್ತೆ ಅಂದ್ರೆ ಕಂಡೆನ್ಸೇಷನ್ ರಿಯಾಕ್ಷನ್ ಆಗುತ್ತೆ, ವಾಟರ್ ವಿಲ್ ಬಿ ರಿಮೂವ್, thereby you are going to get a imines. ಈ ಇಮಿನ್ಸ್ ನಾನು ಏನು ಮಾಡ್ತೀನಿ ಅಂತಂದ್ರೆ ರಿಡಕ್ಷನ್ ಮಾಡಿದಾಗ ಐ ಆಮ್ ಗೋಯಿಂಗ್ ಟು ಗೆಟ್ ಎ ಪ್ರೈಮರಿ ಅಮೈನ್. ಹಂಗಾಗಿ ಈ ಮೆಥಡ್ ನಾವು ಏನಂತ ಕರೀತಾರೆ ಅಂದ್ರೆ ರಿಡಕ್ಟಿವ್ ಅನಿಮೇಷನ್ ಆಫ್ ಕಾರ್ಬನೈಲ್ ಕಾಂಪೌಂಡ್ಸ್. ರಿಡಕ್ಷನ್ ಅಂತಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್, ರಿಮೂವಲ್ ಆಫ್ ಆಕ್ಸಿಜನ್. ಅಡಿಷನ್ ಆಫ್ ಹೈಡ್ರೋಜನ್ ಅನ್ನು ಎರಡು ರೀತಿಯಾಗಿ ಮಾಡ್ಬೋದು. ಒಂದು ಬೈ ಆಡಿಂಗ್ ಹೈಡ್ರೋಜನ್ ಡೈರೆಕ್ಟ್ಲಿ, ಹೈಡ್ರೋಜನೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಇನ್ನೊಂದು ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಯಾವ್ದು ಬೇಕಾದ್ರೂ ಮಾಡ್ಬೋದು. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಡೂಯಿಂಗ್ ದಿ ಹೈಡ್ರೋಜನೇಷನ್ ರಿಯಾಕ್ಷನ್. ಡೈರೆಕ್ಟ್ಲಿ ಐ ಆಮ್ ಆಡಿಂಗ್ ಹೈಡ್ರೋಜನ್ ಟು get converted into a unsaturated compound into a saturated compound. Generally ನಾನು ಹೈಡ್ರೋಜನೇಷನ್ ರಿಯಾಕ್ಷನ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಯೂಸ್ ಫೈನ್ಲಿ ಡಿವೈಡೆಡ್ ನಿಕ್ಕಲ್ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಪ್ಲಾಟಿನಮ್ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ಪೆಲೆಡಿಯಂ ಯೂಸ್ ಮಾಡಿಕೊಂಡು ಐ ಆಮ್ ಗೋಯಿಂಗ್ ಟು ಹೀಟ್ ಅರೌಂಡ್ 200 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದಾಗ ಅಡಿಷನ್ ಆಫ್ ಹೈಡ್ರೋಜನ್ ಟೇಕ್ಸ್ ಪ್ಲೇಸ್ ಅಕ್ರಾಸ್ ದಿ ಡಬಲ್ ಬಾಂಡ್. ಸೊ ಇಲ್ಲಿ ನಿಕ್ಕಲ್ ಯಾಕೆ ತಗೊಳ್ತಾ ಇದ್ದೀವಿ ಅಂದರೆ ನಿಕ್ಕಲ್ ಇಸ್ ಚೀಪ್ ಕಂಪೇರ್ ಟು ದಟ್ ಪ್ಲಾಟಿನಮ್ ಪೆಲೆಡಿಯಮ್ಗೆ ಕಂಪೇರ್ ಮಾಡಿದ್ರೆ ನಿಕ್ಕಲ್ ಚೀಪ್ ಆಗಿದೆ. ಹಾಗಾಗಿ ಏನು ಮಾಡ್ತೀವಿ ನಾವು, ಫೈನ್ಲಿ ಡಿವೈಡೆಡ್ ನಿಕ್ಕಲ್ನ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಹಿಯರ್ ಫಾರ್ ಹೈಡ್ರೋಜನೇಷನ್ ರಿಯಾಕ್ಷನ್. ಈ ಹೈಡ್ರೋಜನ್ ಏನಾಗುತ್ತೆ, ಒಂದು ಕಾರ್ಬನ್ ಅಟ್ಯಾಚ್ ಆಗುತ್ತೆ, ಇನ್ನೊಂದು ಹೈಡ್ರೋಜನ್ ಅಟ್ಯಾಚ್ ಆಗುತ್ತೆ. thereby you are going to get CH
ಈ ಕಡೆ ಒಂದು H ಬರುತ್ತೆ. Here you are going to get NH2. So this is a primary amine. This is the way you are going to prepare alkyl primary amine. Again, depending upon the R ಯಾವ ತಗೊಂಡಿರ್ತಾರಲ್ಲ ಆ ರೀತಿಯಾಗಿ ನಿಮಗೆ ಬೇರೆ ಬೇರೆ ಅಮೈನ್ಸ್ ಬರ್ತಾ ಹೋಗುತ್ತೆ. ಅಕಸ್ಮಾತ್ ಇಲ್ಲಿ CS3 ತಗೊಂಡ್ರಿ ನೀವು ಅಂತಂದ್ರೆ ಸೊ ಅವಾಗ ಏನಾಗುತ್ತೆ ನಿಮಗೆ ಈ ತರ ಅಮೈನ್ ಬರುತ್ತೆ. ಅಥವಾ ಇಲ್ಲಿ C2H5 ತಗೊಂಡ್ರಿ ಅಂದ್ರೆ ಇಲ್ಲಿ ಪ್ರೋಪನ್ ಅಮೈನ್ ಗೆ ಬರ್ತಾ ಹೋಗುತ್ತೆ. So depending upon the R group, we are going to get different products. So this is one of the method of preparing primary amines. ಹೇಗೆ ಮಾಡ್ತೀವಿ ನಾವು ರಿಡಕ್ಟಿವ್ ಅಮಿನೇಷನ್ ಆಫ್ ಕಾರ್ಬನೈಲ್ ಕಾಂಪೌಂಡ್ಸ್. ಕಾರ್ಬನೈಲ್ ಕಾಂಪೌಂಡ್ಸ್ ಅಂದ್ರೆ ಆಲ್ಡಿಹೈಡ್ಸ್ ಆಗ್ಬೋದು, ಕೀಟೋನ್ಸ್ ಆಗ್ಬೋದು, ಆಸಿಡ್ಸ್ ಆಗ್ಬೋದು, ಎಸ್ಟರ್ಸ್ ಆಗ್ಬೋದು, ಆಸಿಡ್ ಕ್ಲೋರೈಡ್ಸ್, ಅನ್ಹೈಡ್ರೇಟ್ಸ್, ಇದೆಲ್ಲದಕ್ಕೂ ಕಾರ್ಬನೈಲ್ ಕಾಂಪೌಂಡ್ಸ್ ಇದ್ವಿ. ಆಲ್ ದಿ ಕಾರ್ಬನೈಲ್ ಕಾಂಪೌಂಡ್ಸ್ ದೇ ಹ್ಯಾವ್ ಎ ಕ್ಯಾರೆಕ್ಟರಿಸ್ಟಿಕ್ ರಿಯಾಕ್ಷನ್. ಏನು ಅಂದ್ರೆ ದೇ ಅಂಡರ್ಗೋ ಕಂಡೆನ್ಸೇಷನ್ ರಿಯಾಕ್ಷನ್. Therefore here also they undergo condensation reaction with ammonia to form imines. Those are the intermediates that when undergoes hydrogenation reaction, addition of hydrogen aಗುತ್ತೆ in presence of finely divided nickel as a catalyst at 200 degrees centigrade, you are going to get a primary amine. This is the way I am going to prepare the primary amines. Here instead of taking aldehydes, now I will take ketone. ಇದ್ರ ಬದಲು ನಾನು ಏನು ಮಾಡ್ತೀನಿ ಈಗ ಇಲ್ಲಿ ಕೀಟೋನ್ ಅನ್ನು ತಗೊಳ್ತೀನಿ. ಸೊ ಅವಾಗ ಏನಾಗುತ್ತೆ ಈ ರಿಯಾಕ್ಷನ್ ಏನಾಗುತ್ತೆ ಅಂತ ನೋಡೋಣ. ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಆಗುತ್ತೆ, ಬಟ್ ನಮಗೆ ಬರುವಂತ ಪ್ರಾಡಕ್ಟ್ ಏನಾಗ್ತಾ ಹೋಗುತ್ತೆ ಬೇರೆ ಆಗ್ತಾ ಹೋಗುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇದು ಕಾರ್ಬನೇಟ್ ಕಾಂಪೌಂಡ್ C+O R ತಗೊಳ್ತಾ ಇದ್ದೀನಿ. ಅದರಿಂದ ಏನಾಗ್ತಿದೆ ಇಲ್ಲಿ ಕೀಟೋನ್ ಆಗ್ತಾ ಇದೆ. ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ NH ತರ ಟ್ರೀಟ್ ಮಾಡ್ತಾ ಇದ್ದೀನಿ. ಇವೆರಡು ಮತ್ತೆ ವಾಟರ್ ರಿಮೂವ್ ಆಗುತ್ತೆ. thereby you are going to get a imine. You have to be very careful. ಈ ಡಬಲ್ ಬಾಂಡ್ ಏನು ನಾನು ಉಳಿಸ್ಕೊಳ್ತೀನಿ ಅಂತಂದ್ರೆ ಅರ್ಧ ಭಾಗ ತಗೊಳ್ತೀನಿ. ಇಲ್ಲ ಅಂತಂದ್ರೆ ನಾನು ಇದನ್ನ ಏನು ಮಾಡ್ತಿದ್ದೆ ಫುಲ್ ತಗೊಂಡ್ಬಿಡ್ತಿದ್ದೆ. ಅಂದ್ರೆ ನನಗೆ ಪ್ರಾಡಕ್ಟ್ ಅಲ್ಲಿ ಡಬಲ್ ಬಾಂಡ್ ಬರಲಿಲ್ಲ ಅಂತಂದ್ರೆ ನಾನು ಏನು ಮಾಡ್ತೀನಿ ಫುಲ್ ತಗೊಳ್ತೀನಿ. ಬರ್ತಾ ಇರೋದಕ್ಕೋಸ್ಕರ ಅಂತ ರಿಯಾಕ್ಟೆಂಟ್ ಅಲ್ಲಿ ಇರುತ್ತೆ ಮತ್ತೆ ಪ್ರಾಡಕ್ಟ್ ಅಲ್ಲಿ ಅದಾಗಿಲ್ಲ, ಹಾಗಾಗಿ ಇದು ನಾನು ಅರ್ಧ ತೋರಿಸ್ತೀನಿ. ಇದಕ್ಕೆ ಏನಂತ ಕರಿತೀನಿ ಕರೆಸ್ಪಾಂಡಿಂಗ್ ಇಮೈನ್ಸ್ ಅಂತ ಕರಿತೀನಿ. ಇದಕ್ಕೆ ಹೈಡ್ರೋಜನೇಷನ್ ಮಾಡಿದಾಗ ಇನ್ ಪ್ರೆಸೆನ್ಸ್ ಆಫ್ finely divided nickel heating around 200 degrees centigrade ಇದು ಏನಾಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ R ಆಯ್ತು, ಇಲ್ಲಿ NH2 ಆಯ್ತು. Again there also you are going to get a primary amine, but ಇಲ್ಲಿ CH3 ತಗೊಂಡ್ರೆ isopropyl amine ನಿಮಗೆ ಬರ್ತಾ ಹೋಗುತ್ತೆ. So this is the way we are going to prepare the different amines. So primary amines ಏನು ಮಾಡ್ತೀವಿ ನಾವು starting from carbonyl compounds ನಾವು ಈ ರೀತಿಯಾಗಿ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. This is the first method according to the syllabus. Syllabus ಅಲ್ಲಿ ಇದು ನಿಮಗೆ ಮೊದಲನೇ ಮೆಥಡ್ ಆಗಿದೆ. ಸೊ ಎರಡನೇ ಮೆಥಡ್ ನೋಡೋಣ. ದಿಸ್ ಆಲ್ಸೋ ಪ್ರಿಪರೇಷನ್ ಆಫ್ ಪ್ರೈಮರಿ ಅಮೈನ್ಸ್ ಅಲ್ಲೇ. ಆದ್ರೆ ಇನ್ನೇನ್ ಮಾಡ್ತೀವಿ ನಾವು ಅಂದ್ರೆ ಗ್ಯಾಬ್ರಿಯಲ್ಸ್ ಥಾಲಮೈಡ್ ಸಿಂಥಸಿಸ್ ಅಂತ ವರ್ಡ್ ಯೂಸ್ ಮಾಡ್ತೀವಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಾವು ಯಾವಾಗ ಮೊದಲೆಲ್ಲ ಯೂಸ್ ಮಾಡ್ತೀವಿ ಅಂತ ಕೆಲವು ಸಲ ಪ್ರಿಪ್ರೇಷನ್ ಅಂತೀವಿ, ಕೆಲವು ಸಲ ಸಿಂಥಸಿಸ್ ಅಂತೀವಿ, ಕೆಲವು ಸಲ ಪ್ರೊಡಕ್ಷನ್ ಅಂತೀವಿ. ನೀವು ನೋಡ್ಕೋಬೇಕಾಗತ್ತೆ. ಪ್ರಿಪ್ರೇಷನ್ ಅಂದ್ರೆ ಸ್ಮಾಲ್ ಕ್ವಾಂಟಿಟಿನಲ್ಲಿ ಲ್ಯಾಬಲ್ ಮಾಡೋದಕ್ಕೆ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಎಕನಾಮಿಕಲಿ ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ಲ, ಆ ರಿಯಾಕ್ಷನ್ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಅದನ್ನ ಮಾಡ್ತೀವಿ. ಸಿಂಥಸಿಸ್ ಅಂದ್ರೆ ಅಗೇನ್ ವಿ ಡೂ ಇಟ್ ಇನ್ ಎ ಲ್ಯಾಬ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ, ಬಟ್ ದಟ್ ಲೀಡ್ಸ್ ಟು ದಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಇಲ್ಲಿ ಏನಾಗುತ್ತೆ ಅಂದ್ರೆ ಎಕನಾಮಿಕಲ್ ವಯಬಿಲಿಟಿನ ಚೆಕ್ ಮಾಡ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಏನು ಕಡಿಮೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಪ್ರಾಡಕ್ಟ್ ಬರುತ್ತಲ್ಲ ಅಂತದಕ್ಕೆ ನಾವೇನಂತ ಕರಿತೀವಿ ಎಕನಾಮಿಕಲಿ ವಯಬಲ್ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದೇ ಯಾವುದು ಸ್ಮಾಲ್ ಡೋಸಸ್ ಅಲ್ಲಿ ಮಾಡಿದ್ರೆ ಅದಕ್ಕೆ ಸಿಂಥಸಿಸ್ ಅಂತ ಕರಿತೀವಿ. ಅದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಗ್ಯಾಬ್ರಿಯಲ್ ಥಾಲಮೈಡ್ ಸಿಂಥಸಿಸ್ ಇದೆಯಲ್ಲ ಎಕನಾಮಿಕಲಿ ವಯಬಲ್ ರಿಯಾಕ್ಷನ್ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ. ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್. ಹಂಗಾಗಿ ಅಲ್ಲಿ ನಾವು ಸಿಂಥಸಿಸ್ ಅಂತ ವರ್ಡ್ ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಗ್ಯಾಬ್ರಿಯಲ್ ಥಾಲಮೈಡ್ ಅಂದ್ರೆ ಸ್ಟಾರ್ಟಿಂಗ್ ಮೆಟೀರಿಯಲ್ ನಾವೇನ್ ಮಾಡ್ತೀವಿ ಥಾಲಮೈಡ್ ತಗೊಳ್ತೀವಿ. ಆ ಥಾಲಮೈಡ್ ಹೇಗೆ ಬರುತ್ತೆ ನನಗೆ ಅಂದ್ರೆ ನಾನು ಥ್ಯಾಲಿಕ್ ಆಸಿಡ್ ನ ತಗೊಳ್ತೀನಿ. ಥ್ಯಾಲಿಕ್ ಆಸಿಡ್ ಅಂದ್ರೆ ಏನು ಬೆನ್ಸಿನ್ಗೆ 2 COOH ಗ್ರೂಪ್ ಆಲ್ಫಾ ಪೊಸಿಷನ್ ಅಟ್ಯಾಚ್ ಆಗಿದೆ ಅಂತದಕ್ಕೆ ನಾನು ಏನಂತ ಕರಿತೀನಿ ಥ್ಯಾಲಿಕ್ ಆಸಿಡ್ ಅಂತ ಕರಿತೀನಿ. ಈ ಥ್ಯಾಲಿಕ್ ಆಸಿಡ್ ಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಅಮೋನಿಯಾನ ಹಾಕ್ತೀನಿ. ಸೊ ಇನ್ನೊಂದು ಹೆಚ್ಚು ಹಾಕೊಳ್ತೀನಿ. ಹೇಗೆ ಏನಾಗುತ್ತೆ ಏನಾಗುತ್ತೆ ಅಮಿನೇಷನ್ ಆಗುತ್ತೆ. ಸೊ ಈ OH ಏನಿದೆ ಈ ಹೆಚ್ಚು ಹೊರಗಡೆ ಹೋಗುತ್ತೆ, ಈ OH ಹೊರಗಡೆ ಹೋಗುತ್ತೆ. thereby we are going to get a product. ಆ ಪ್ರಾಡಕ್ಟ್ ಗೆ ನಾನು ಏನಂತ ಕರಿತೀನಿ ಥಾಲಮೈಡ್ ಅಂತ ಕರಿತೀನಿ. C+O ಇದೆ, ಇಲ್ಲೇನಾಯ್ತು NH ಬಂತು. ಸೊ ಈ ಗ್ರೂಪ್ಗೆ ನಾನು ಏನಂತ ಕರಿತೀನಿ ಅಂದ್ರೆ ಥಾಲಮೈಡ್ ಅಂತ ಕರಿತೀನಿ. ಸೊ ಗ್ಯಾಬ್ರಿಯಲ್ ಏನ್ ಮಾಡ್ತಾ ಇಸ್ ನೇಮ್ ಆಫ್ ಸೈಂಟಿಸ್ಟ್. ಆ ಗ್ಯಾಬ್ರಿಯಲ್ ಏನ್ ಮಾಡ್ತಾ ಅಂದ್ರೆ ಥಾಲಮೈಡ್ ಸ್ಟಾರ್ಟಿಂಗ್ ಮೆಟೀರಿಯಲ್ ಇಟ್ಕೊಂಡು ಪ್ರಿಪರೇಷನ್ ಆಫ್ ಪ್ರೈಮರಿ ಅಮೈನ್ ಮಾಡ್ತಾ ಇದ್ದಾನೆ. ಹಂಗಾಗಿ ಈ ಮೆಥಡ್ ಗೆ ನಾವು ಏನಂತ ಕರಿತೀವಿ ಗ್ಯಾಬ್ರಿಯಲ್ ಥಾಲಮೈಡ್ ಸಿಂಥಸಿಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು ಥಾಲಮೈಡ್ ನ ತಗೊಳ್ತಾ ಇದ್ದಾರೆ.
ನಾನು ಹೇಳಿದಾಗೇನೆ ಎಕನಾಮಿಕಲಿ ವಯಬಲ್ ಇದೆ. ಯಾಕೆ ಅಂತ ಹೇಳ್ತೀನಿ. ನಮ್ದು ಸ್ಟಾರ್ಟಿಂಗ್ ಮೆಟೀರಿಯಲ್ ಏನ್ ಮಾಡಿದ್ವಿ ನಾವು ಟ್ಯಾಲಿಕ್ ಆಸಿಡ್ ಯೂಸ್ ಮಾಡ್ತೀವಿ. ಟ್ಯಾಲಿಕ್ ಆಸಿಡ್ ಏನ್ ಮಾಡ್ತೀವಿ ನಾವು ಅಮಿನೇಷನ್ ಮಾಡ್ತೀವಿ. ಅಮಿನೇಷನ್ ಮಾಡಿ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ನ ರಿಮೂವ್ ಮಾಡ್ತೀವಿ. ನಮಗೆ ಟ್ಯಾಲಿಕ್ ಅಮೈಡ್ ಬಂತು. ಆ ಟ್ಯಾಲಿಕ್ ಅಮೈಡ್ ನಾನು ಏನ್ ಮಾಡ್ತೀನಿ ಅಂದ್ರೆ ಆಲ್ಕೋಹಾಲಿಕ್ KOH ನ ಹಾಕ್ತೀನಿ. ಅವಾಗ ಏನಾಗುತ್ತೆ ಈ ಹೆಚ್ಚು ಮತ್ತೆ ಈ OH ಹೋಗ್ಬಿಡುತ್ತೆ. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಎ ಪ್ರಾಡಕ್ಟ್ ವಿಚ್ ಇಸ್ ಕಾಲ್ಡ್ ಆಸ್ ಸೋಡಿಯಂ ಸಾಲ್ಟ್, ಪೊಟ್ಯಾಷಿಯಂ ಸಾಲ್ಟ್ ಥಾಲಮೈಡ್ ನಿಮಗೆ ಬರ್ತಾ ಹೋಗುತ್ತೆ. ಸೊ K+ ಆಗುತ್ತೆ, N- ಆಗುತ್ತೆ. ಸೊ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಆಡ್ RX. ಆಲ್ಕೈಲ್ ಆಲ್ಡಿಹೈಡ್ ಆಡ್ ಮಾಡ್ತೀನಿ. ಸೊ ಏನಾಯ್ತು ವಾಟರ್ ವಿಲ್ ರಿಮೂವ್ ಟು ಗೆಟ್ ದಟ್. ಸೊ ಯಾಕೆ ನಾನು ಅದನ್ನ ಕನ್ವರ್ಟ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತು K+ ಇಸ್ ಹೈಲಿ ರಿಯಾಕ್ಟಿವ್. ಇಟ್ ಇಮಿಡಿಯೇಟ್ಲಿ ಗೋಯಿಂಗ್ ಟು ರೀಪ್ಲೇಸ್ ದಿ R. ಅಗೇನ್ R ಗ್ರೂಪ್ ಏನ್ ಮಾಡ್ಬೋದು ಆಲ್ಕೈಲ್ ಗ್ರೂಪ್ ತಗೋಬಹುದು ನಾನು, ಅಥವಾ ಚಿಕ್ಕ ಗ್ರೂಪ್ ತಗೋಬಹುದು, ಬ್ರಾಂಚ್ ತಗೋಬಹುದು, ಯಾವ್ದು ಬೇಕಾದ್ರೂ ತಗೋಬಹುದು. RX ನ ತಗೊಂಡಿದ್ದೀನಿ. ಅವಾಗ ಏನಾಗುತ್ತೆ ದಿಸ್ K and X will combine. You are going to get back the RX. ಆ ಜಾಗಕ್ಕೆ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ R ಬಂದು ಅಟ್ಯಾಕ್ ಆಗ್ತಾ ಇರುತ್ತೆ. C double bond O, C double bond O, N R ಬಂದು. ಸೊ ನಮ್ಗೆ ಯಾವ ಸೈಜ್ ಬೇಕೋ ಯಾವ ತರ ಬೇಕೋ ಆ ತರ ನಾನು ಏನ್ ಮಾಡ್ಕೋಬಹುದು ಈ ಮೆಥಡ್ ಆಫ್ ಪ್ರಿಪರೇಷನ್ ನಾನು ಏನ್ ಮಾಡ್ಕೊಳ್ತೀನಿ ವೈಲೇಟ್ ಮಾಡ್ಕೊಳ್ತಾ ಹೋಗ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಹಂಗಾಗಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಆ ಪ್ರಾಡಕ್ಟ್ ನಿಮ್ಗೆ ಬರ್ತಾ ಹೋಗುತ್ತೆ. ಸೊ ಈ ಪ್ರಾಡಕ್ಟ್ ಬಂತಲ್ಲ RX ಮಾಡಿದಾಗ ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ಹೈಡ್ರಾಲಿಸಿಸ್ ಮಾಡ್ತೀನಿ. ಸೊ ಹೈಡ್ರಾಲಿಸಿಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ NaOH ಜೊತೆಗೆ ನಾನು ಮಾಡ್ತೀನಿ. ಹೈಡ್ರಾಲಿಸಿಸ್ ಅಂದ್ರೆ ನಾನು 2 ತರ ಹೈಡ್ರಾಲಿಸಿಸ್ ಮಾಡ್ತೀನಿ. ಒಂದಕ್ಕೆ ಏಕ್ವೇಸ್ ಹೈಡ್ರಾಲಿಸಿಸ್ ಅಂತ ಹೇಳ್ತೀನಿ, ಇನ್ನೊಂದಕ್ಕೆ ಆಲ್ಕಲಿ ಹೈಡ್ರಾಲಿಸಿಸ್ ಅಂತ ಹೇಳ್ತೀನಿ. ಆಲ್ಕಲಿ ಹೈಡ್ರಾಲಿಸಿಸ್ ಅಂದ್ರೆ ಏನ್ ಮಾಡ್ತೀನಿ ನಾನು ಅಂದ್ರೆ NaOH ಯೂಸ್ ಮಾಡ್ತೀನಿ. ಏಕ್ವೇಸ್ ಅಂತಂದ್ರೆ ಸಾರಿ ಆಲ್ಕಲಿ ಇದು ಅಸಿಡಿಕ್ ಅಂತಂದ್ರೆ HCl ನ ಯೂಸ್ ಮಾಡ್ತೀನಿ. ಇಲ್ಲಿ ಏಕ್ವೇಸ್ NaOH ಮಾಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದ್ರೆ ಅಡಿಷನಲ್ ವಾಟರ್ ಆಗುತ್ತೆ ಅಕ್ರಾಸ್ ದಿ ಬಾಂಡ್. ಒಂದ್ ಕಡೆಗೆ OH ಸೇರ್ಕೊಳ್ಳುತ್ತೆ, ಇನ್ನೊಂದ್ ಕಡೆಗೆ H ಬರುತ್ತೆ. ಏಕೆಂದ್ರೆ ಈ ಕಡೆಗೆ OH ಆಯ್ತು, ಈ ಕಡೆಗೆ H ಆಯ್ತು. thereby ಪ್ರಾಡಕ್ಟ್ ಏನಾಗುತ್ತೆ ಅಂದ್ರೆ ಇದು ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಿತ್ತಲ್ಲ ಥಾಲಮೈಡ್ ಇತ್ತಲ್ಲ ಅದೇನಾಗುತ್ತೆ ರೀಜನರೇಟ್ ಆಗುತ್ತೆ. C double bond O, OH ಆಯ್ತು, C double bond OH, along with that we are going to get R in H2. So primary amine ಬರ್ತಾ ಹೋಗುತ್ತೆ. ಬಟ್ ನಮ್ಗೆ ಇಂಪಾರ್ಟೆಂಟ್ ಏನು ಅಂದ್ರೆ ವಯಬಲ್ ಮಾಡಿದಾಗ ಸ್ಟಾರ್ಟಿಂಗ್ ಮೆಟೀರಿಯಲ್ ಏನಾಯ್ತು ಮತ್ತೆ ಗೈನ್ ಆಯ್ತು. ಹಂಗಾಗಿ ಎಕನಾಮಿಕಲಿ ಇಟ್ ಇಸ್ ಅ ವಯಬಲ್. ನಾನು ಅದೇ ಮೆಟೀರಿಯಲ್ ಇಂದ ಸ್ಟಾರ್ಟ್ ಮಾಡಿದೆ, ನನಗೆ ಯಾವುದೋ ಪ್ರಾಡಕ್ಟ್ ಬೇಕಿತ್ತು, ಆ ಪ್ರಾಡಕ್ಟ್ ಬಂತು. ಅಗೇನ್ ನನ್ನ ಒರಿಜಿನಲ್ ಮೆಟೀರಿಯಲ್ ಏನಾಯ್ತು ರೀಜನರೇಟ್ ಆಯ್ತು, ಮತ್ತೆ ಅದನ್ನ ರಿಯೂಸ್ ಮಾಡ್ಬೋದು. ಎಕನಾಮಿಕಲಿ ಇಟ್ಸ್ ಅ ವಯಬಲ್ ರಿಯಾಕ್ಷನ್. ಹಂಗಾಗಿ ಸಿಂಥಸಿಸ್ ಅಂತ ಹೇಳ್ತೀವಿ. ಇದನ್ನ ನಾವು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಇಂಡಸ್ಟ್ರಿಯಲ್ಲಿ ಲಾರ್ಜ್ ಸ್ಕೇಲ್ ಅಲ್ಲಿ ಇದನ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ದಿಸ್ ಇಸ್ ದ ವೇ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಥಾಲಮೈಡ್. ಯೂಸಿಂಗ್ ಥಾಲಮೈಡ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ದಿ ಪ್ರೈಮರಿ ಅಮೈನ್ಸ್. ಮತ್ತೊಂದ್ಸಲ ಹೇಳ್ತೀನಿ, ವಿ ಆರ್ ಗೋಯಿಂಗ್ ಟು ಟೇಕ್ ಎ ಥ್ಯಾಲಿಕ್ ಆಸಿಡ್. ಥ್ಯಾಲಿಕ್ ಆಸಿಡ್ಗೆ ಅಮಿನೇಷನ್ ಮಾಡ್ತೀವಿ, ರಿಯಾಕ್ಷನ್ ವಿತ್ ಅಮೋನಿಯಾ ಮಾಡ್ತೀವಿ. ಸೊ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಎಲಿಮಿನೇಟ್ ಆಗುತ್ತೆ, ಥಾಲಮೈಡ್ ಬರುತ್ತೆ. ಥಾಲಮೈಡ್ ಏನ್ ಮಾಡ್ತೀನಿ ನಾನು ಆಲ್ಕೋಹಾಲಿಕ್ KOH ಹಾಕ್ತೀನಿ. ಅವಾಗ ಏನಾಗುತ್ತೆ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಥಾಲಮೈಡ್ ಬರುತ್ತೆ. ನೋಡಕ್ಕಷ್ಟೇ ರಿಯಾಕ್ಷನ್ಸ್ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇದೆ, ಆದ್ರೆ ರಿಯಾಕ್ಷನ್ಸ್ ತುಂಬಾ ಸಿಂಪಲ್ ಆಗ್ತಾ ಇದೆ. ಜಸ್ಟ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ತಾ ಇದೀವಿ. ಆಲ್ಕೈಲ್ ಹ್ಯಾಲೈಡ್ಸ್ ಅಂಡರ್ಗೋ ಬೋತ್ ಎಲಿಮಿನೇಷನ್ ರಿಯಾಕ್ಷನ್ ಅಂಡ್ ಆಲ್ಸೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಏನ್ ಮಾಡ್ತಾ ಇದೀನಿ RX ಹಾಕ್ತಾ ಇದೀನಿ. RX ಹಾಕಿದಾಗ ಏನಾಯ್ತು ಇಲ್ಲಿ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಯ್ತು. ಈ K ಮತ್ತೆ X ಹೊರಗಡೆ ಬಂತು, ಇಲ್ಲಿ ನಿಮ್ಗೆ ಏನಾಯ್ತು ಆಲ್ಕೈಲ್ ಡೆರಿವೇಟಿವ್ಸ್ ಆಫ್ ದಿ ಥಾಲಮೈಡ್ ಬಂತು. ಅದಕ್ಕೆ ಹೈಡ್ರಾಲಿಸಿಸ್ ಮಾಡಿದ್ರೆ ಯು ಗೆಟ್ ಬ್ಯಾಕ್ ಯುವರ್ ಥ್ಯಾಲಿಕ್ ಆಸಿಡ್ ಅಲಾಂಗ್ ವಿತ್ ದ ಪ್ರೈಮರಿ ಅಮೈನ್. ಸೊ ಹಾಗಾಗಿ ಪ್ರೈಮರಿ ಅಮೈನ್ ಈ ರೀತಿಯಾಗಿ ನಾವು ಜನರೇಟ್ ಮಾಡ್ಕೋಬಹುದು. ಇದು ಯಾಕೆ ಎಕನಾಮಿಕಲಿ ವಯಬಲ್ ಆಗ್ತಾ ಇದೆ ಅಂದ್ರೆ ಬಿಕಾಸ್ ಐ ಆಮ್ ಗೋಯಿಂಗ್ ಟು ಜನರೇಟ್ ಬ್ಯಾಕ್ ಮೈ ಥ್ಯಾಲಿಕ್ ಆಸಿಡ್. ಹಾಗಾಗಿ ಈ ರಿಯಾಕ್ಷನ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಸೆಕೆಂಡ್ ರಿಯಾಕ್ಷನ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಕಾರ್ಡಿಂಗ್ ಟು ಯುವರ್ ಸಿಲೆಬಸ್. ಸೊ ಗ್ಯಾಬ್ರಿಯಲ್ಸ್ ಥಾಲಮೈಡ್ ಸಿಂಥಸಿಸ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಎರಡು ಏನಾಯ್ತು ಆಲ್ಕೈಲ್ ಆಯ್ತು. ಸೊ ಆಟೋಮ್ಯಾಟಿಕ್ ಮಾಡಕ್ ಸಾಧ್ಯನಾ ಅಂತ, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಇನ್ನೊಂದು ರಿಯಾಕ್ಷನ್ ಮಾಡ್ತೀವಿ, ರಿಡಕ್ಷನ್ ಆಫ್ ನೈಟ್ರೋ ಕಾಂಪೌಂಡ್ಸ್. ನೈಟ್ರೋ ಕಾಂಪೌಂಡ್ಸ್ ತಗೊಳ್ತೀವಿ, ಆರೋಮ್ಯಾಟಿಕ್ ಕಾಂಪೌಂಡ್ಸ್ ತಗೊಂಡು ನಾನು ಏನ್ ಮಾಡ್ತೀನಿ ರಿಡಕ್ಷನ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ನೈಟ್ರೋ ಕಾಂಪೌಂಡ್ಸ್ ಅಂದ್ರೆ ದ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಹ್ಯಾವ್ NO2 ಗ್ರೂಪ್ ಇದ್ರೆ ಅಂತ ಕಾಂಪೌಂಡ್ಸ್ ನಾವೇನಂತ ಕರಿತೀವಿ ನೈಟ್ರೋ ಗ್ರೂಪ್ಸ್ ಅಂತ ಕರಿತೀವಿ. ರಿಡಕ್ಷನ್ ಅಂತಂದ್ರೇನು ಅಡಿಷನ್ ಆಫ್ ಹೈಡ್ರೋಜನ್ ಮಾಡ್ತೀನಿ. ಈಗ 2 ಮೆಥಡ್ ಅಲ್ಲಿ ಮಾಡ್ಬೋದು. ಒಂದು ಯೂಸಿಂಗ್ ರೆಡ್ಯೂಸಿಂಗ್ ಏಜೆಂಟ್ ಮಾಡ್ಬೋದು, ಇನ್ನೊಂದು ಡೈರೆಕ್ಟ್ ಹೈಡ್ರೋಜನೇಷನ್ ಮಾಡ್ಬೋದು. ಫಸ್ಟ್ ಕೇಸಲ್ಲಿ ನಾನು ಏನ್ ಮಾಡಿದೆ ಡೈರೆಕ್ಟ್ ಹೈಡ್ರೋಜನೇಷನ್ ಮಾಡಿದೆ. ಆದ್ರೆ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಗೋಯಿಂಗ್ ಟು ಯೂಸ್ ದಿ
ರೆಡ್ಯೂಸಿಂಗ್ ಏಜೆಂಟ್ ನ ಯೂಸ್ ಮಾಡ್ತೀವಿ. ಸೊ ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅಂದ್ರೆ ಮೆಟಲ್ ಅಂಡ್ ಆಸಿಡ್ ಯೂಸ್ ಮಾಡ್ಕೊಳ್ತೀವಿ. ಸೊ ನಾನು ಏನ್ ಮಾಡಿದೆ, ನೈಟ್ರೋಬೆನ್ಸಿನ್ ತಗೊಂಡಿದ್ದೀನಿ. ನೈಟ್ರೋಬೆನ್ಸಿನ್ಗೆ ನಾನು ರಿಡಕ್ಷನ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಜಿಂಕ್ ಅಂಡ್ HCl. ಎನಿ ಮೆಟಲ್ ಯು ಕ್ಯಾನ್ ಟೇಕ್, ಜಿಂಕ್ ತಗೋಬಹುದು, ಇಲ್ಲ ಲೆಟಿನ್ ಅಂಡ್ HCl ತಗೋಬಹುದು, ಸೋಡಿಯಂ ಅಮಾಲ್ಗಮ್ HCl ನ ತಗೋಬಹುದು, ಅಥವಾ sodium in alcohol ತಗೋಬಹುದು. Various types of reducing agent you can take, but generally it is a strong reducing agent. Therefore we are going to take tin and HCl ನ ತಗೊಂಡು ರಿಡಕ್ಷನ್ ಮಾಡ್ತೀವಿ. ರಿಡಕ್ಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ you are going to get NH2. along with that you are going to get water. ಈ O2 ಹೋಗ್ಬಿಡುತ್ತೆ. ಅದೇ ತರ ನಾವು ಏನ್ ಮಾಡ್ತೀರಾ, ಅಷ್ಟು ಹೈಡ್ರೋಜನ್ ಆಡ್ ಮಾಡ್ತೀವಿ. ಎಷ್ಟು ಹೈಡ್ರೋಜನ್ ಆಡ್ ಮಾಡಿದ್ವಿ? 2 ಹೈಡ್ರೋಜನ್ ಆಡ್ ಮಾಡಿದ್ವಿ. ಸೊ 2H2O ಬೇಕು ಅಂತಂದ್ರೆ ನಿಮಗೆ 2 O2 ಆಯ್ತು, 4 ಹೈಡ್ರೋಜನ್, ಇಲ್ಲಿ ಒಟ್ಟು 2, ಒಟ್ಟು 6 ಹೈಡ್ರೋಜನ್ ನಿಮಗೆ ಆಡ್ ಮಾಡ್ತಾ ಹೋಗ್ತೀರಾ. So this is another method of preparing primary amine. This is also a primary amine, but here we are preparing the aryl amine. So these are the 3 different methods of preparation according to your syllabus. First one is reductive amination of carbonyl compounds. Second one, Gabriel's phthalimide synthesis. Third one, reduction of nitro compounds. All these reactions ನೋಡೋದಕ್ಕಷ್ಟೇ ದೊಡ್ಡದು ಅನ್ಸುತ್ತೆ, ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ನೆನ್ಪಿಟ್ಕೋಬಹುದು. ಸೊ ಅನದರ್ ಮೆಥಡ್, ಅನದರ್ ಟಿಪ್ ಏನು ಅಂದ್ರೆ, ಈ ರಿಯಾಕ್ಷನ್ಸ್ ಅನ್ನ ನೀವೇನ್ ಮಾಡ್ಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ನಾವು ನೋಟ್ಸ್ ಕೊಟ್ಟಾಗ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಾವು ಹೇಗೆ ರಿಮೂವ್ ಮಾಡಿದ್ವಿ ಅಂತ ಕೇಳೋದಲ್ಲ, ಏನೋ ರೌಂಡ್ ಹಾಕಿರ್ತೀನಿ, ಏನೋ ಒಂದು ಟೇಬಲ್ ಹಾಕಿ ಹೇಗೆ ಎಲ್ಲಿ ರಿಮೂವ್ ಆಯ್ತು ಅಂತ ತೋರಿಸ್ತೀನಲ್ಲ, ಅದನ್ನ ನಾನು ನೋಟ್ಸ್ ಅಲ್ಲಿ ಹಾಕ್ಲಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಅವ್ರು ಕೊಡೋದಕ್ಕೆ ಕಷ್ಟ ಆಗತ್ತೆ, ಪ್ರಿಂಟ್ ಮಾಡೋದಕ್ಕೆ ಕಷ್ಟ ಆಗತ್ತೆ, ಅಲ್ಲಿ ಕೊಟ್ಟಿರಲ್ಲ. ಹಾಗಾಗಿ ನೀವು ಬರೆದು ಎಲ್ಲೆಲ್ಲಿ ರಿಮೂವ್ ಆಯ್ತು ಅಂತ ನೀವು ನೋಡ್ಕೊಂಡ್ರೆ ಈಸಿಯಾಗಿ ನೀವು ಎಕ್ಸಾಮ್ ಅಲ್ಲಿ ರೀಪ್ರೊಡ್ಯೂಸ್ ಮಾಡೋದಕ್ಕೆ ಆಗತ್ತೆ. ಐ ಥಿಂಕ್ ಐ ಮೇಡ್ ಇಟ್ ಕ್ಲಿಯರ್ಲಿ. All the 3 preparation. First one is reductive amination of carbonyl compounds. ಒಂದು aldehyde ಒಂದು ketone ತಗೊಂಡು ನಾನು ತೋರಿಸ್ದೆ. ಆಯ್ತಾ, Gabriel phthalimide synthesis ಮಾಡಿದ್ವಿ. ಇದರಲ್ಲಿ ಏನು ಮಾಡಿದ್ವಿ ಅಂತಂದ್ರೆ, again we started with an acid carbonyl compound. ಅದಕ್ಕೆ ಏನು ಮಾಡಿದ್ವಿ, ಅಮೋನೇಷನ್ ಮಾಡಿದ್ವಿ. then further reactions ಮಾಡಿದ್ವಿ. next last reaction reduction of nitro compounds ತಗೊಂಡ್ವಿ. nitro compounds reducing agent ಯೂಸ್ ಮಾಡ್ಕೊಂಡು ನಾವು ಅದನ್ನ ಕನ್ವರ್ಟ್ ಮಾಡಿದ್ವಿ. this is the way we can prepare the primary amines in different manner. Thank you, all the best.